ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೊಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಗೈಸ್ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಮನೇಲಿ ಪೂಜೆ ಇದೆ. ಬಿಕಾಸ್ ಉಲ್ಲಾರ ಮಾಡೋರು ಅಂದರೆ ಭಿಕ್ಷಾಟನೆ ಅನಿಸುತ್ತೆ ಭಿಕ್ಷಾಟನೆ ಅಂತ ಹೇಳ್ತಾರೆ ಅನಿಸುತ್ತೆ. ಬಟ್ ಉಲ್ಲಾರ ಅಂತಾರೆ ನಮ್ಮ ಸೈಡ್. ಉಲ್ಲಾರ ಮಾಡ್ಕೊಂಡು ಹೋಗೋರು ಹೊಸ ಬಟ್ಟೆನೇ ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ಹೊಸ ಬಟ್ಟೆ ಪರ್ಚೇಸ್ ಮಾಡ್ಕೊಂಡ್ಬಂದೆ. ನಾನು ಆ್ಯಕ್ಚುಲಿ ಶಾಪಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ನನಗೂ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮಾಡೋದಕ್ಕೂ ಆಗಲಿಲ್ಲ. ಮತ್ತು ಇನ್ನೊಂದು ಮೇನ್ ರೀಸನ್, ನನ್ನ ಫೋನ್ ಸ್ವಿಚ್ ಆಫ್ ಆಗ್ತಿತ್ತು. ನಾನು ವೀಡಿಯೋ ಮಾಡೋಷ್ಟರಲ್ಲಿ ಸ್ವಿಚ್ ಆಫ್ ಆಗೋಗ್ಬಿಡೋದು. ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಗೂಗಲ್ ಪೇ, ಫೋನ್ಪೇ ಮಾಡಬೇಕು ಬಟ್ಟೆ ಇದೆಲ್ಲ ತಗೋಬೇಕಾದ್ರೆ ಅಂದರೆ ಪ್ರಾಬ್ಲಮ್ ಆಗೋದು. ಹಾಗಾಗಿ 12% ಏನಿತ್ತು, ಹಾಗಾಗಿ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ನಾನು ಬಟ್ಟೆನ ತೋರಿಸ್ತೀನಿ, ತಮ್ಲೈನಲ್ಲಿ ನೋಡಿರ್ತೀರ ಶಾಪಿಂಗ್ ವ್ಲಾಗ್. ಬಟ್ಟೆನ ತೋರಿಸೋಣ ಅಂತ ಒಂದು ನಿಮಿಷ ತರ್ತೀನಿ. ಎಸ್, ಫಸ್ಟ್ ಒಂದು ಒಳ್ಳೆಯ ಸೂಚನೆ, ಸ್ಯಾರಿ ಹೆಣ್ಮಕ್ಳದ್ದು, ಅದರಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಬಿಕಾಸ್ ಸೀರೆ ಒಂದು ಒಳ್ಳೆಯ ಇದು ಅಂತ ಹೇಳ್ತಾರಲ್ವ. ನಾನು ಆ ಸ್ಯಾರಿ, ಬಿಕಾಸ್ ಇದು ಕಡಿಮೆ ಅಮೌಂಟಲ್ಲೇ ತೊಗೊಂಡಿರೋದು. 650 ಏನೋ ಈ ಸ್ಯಾರಿ. ಸಾರಿ 650 ಅಂತ ಹೇಳ್ತೀನಿ, 960. 650 ನನ್ನ ಡ್ರೆಸ್ಗೂ ಸ್ಯಾರಿಗೂ ಕನ್ಫ್ಯೂಸ್ ಆಗಿದ್ದೀನಿ. ಒಂದು ನಿಮಿಷ, ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಗೈಸ್, ನಾನು ಏನು ಮಾಡಲಿ. ಈ ಸ್ಯಾರಿ ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಕಲರ್ ಕಾಂಬಿನೇಷನ್ ಟ್ರೆಂಡಲ್ಲಿದೆ. ಹಾಗಾಗಿ ಈ ಸ್ಯಾರಿನ ತೊಗೊಂಡೆ. 960 KR ಪೇಟೆಲ್ಲೇ ನಾವು ಪರ್ಚೇಸ್ ಮಾಡಿದ್ದು. ಇದು ಟ್ರೆಂಡಲ್ಲಿದೆ ಅಂದ್ಬಿಟ್ಟು ಈ ಸ್ಯಾರಿನ ತೊಗೊಂಡೆ. ಹೇಗಿದೆ? 960 ಅಮೌಂಟ್ ಈ ಸ್ಯಾರಿ. ನನ್ನ ಶಾಪಿಂಗ್ನ ಫಸ್ಟ್ ಮುಗಿಸ್ಬಿಡ್ತೀನಿ. ಇದು ಡ್ರೆಸ್ಸು ಮತ್ತು ಇದೊಂದು ಡ್ರೆಸ್, ಪ್ಲಾಜಾ ಸೆಟ್. ಇವಾಗಂತೂ ಲೆಗಿನ್ ಈ ಥರ ಎಲ್ಲ ಅಷ್ಟು ಸೂಟೇ ಆಗೋಲ್ಲ, ಒಂಥರ ಶೆಕೆ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಪ್ಲಾಜಾ ಸೆಟ್ ಇವಾಗ ಸಖತ್ ನನಗಂತೂ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗೋಗಿದೆ. ನನಗೆ ಪ್ಲಾಜಾ ಸೆಟ್ಟೇ ಹಾಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಪ್ಲಾಜಾ ಪ್ಯಾಂಟ್ ಬಂದಿದೆ. ಇದು ಕಾಲರ್ ಥರ. ಬಿಕಾಸ್ ಹೊರಗಡೆ ಹೋದಾಗ ನನಗೆ ಈ ಥರ ಔಟ್ಫಿಟ್ ಇದ್ದರೆ ಸ್ವಲ್ಪ ಬೆಟರ್, ಅಂದರೆ ಒಂದು ಕಂಫರ್ಟ್. ಯಾವ ರೀತಿ ಅನ್ನೋದು ಯೋಚನೆ ಮಾಡ್ಕೊಳ್ಳಿ. ಕಾಲರ್ ಇದ್ದರೆ ಮೇಯ್ನಾಗಿ ನನಗೆ ಒಂದು ಕಂಫರ್ಟ್. ಅದು ಯಾವುದಕ್ಕೆ ನೀವು ಗೆಸ್ ಮಾಡಿ. ಬಿಕಾಸ್ ಜ್ಯುವೆಲರಿ ಅದು ಇದು ಹಾಕೋಗಿರ್ತೀವಲ್ವ, ಏನೇ ಆದರೂ ಸೇಫ್ ಇರುತ್ತೆ. ಆಲ್ಮೋಸ್ಟ್ ಕಾಲರ್ ಇರೋದನ್ನ ಹೊರಗಡೆ ಹೋದಾಗ ಯೂಸ್ ಮಾಡಿ, ಆ ಉದ್ದೇಶದಿಂದ ಹೇಳಿದೆ. ಇನ್ನೊಂದು ಈ ಟಾಪ್, ಇದು ಪ್ಲಾಜಾ ಸೆಟ್ಟೆ, ಬಟ್ ಅದು ಸೇಮ್ ಇದೆ. ಇದು ಕಾಂಟ್ರಾಸ್ಟ್ ಇದೆ, ಕಲರ್ಸ್ ಈ ಥರ ಬಂದಿದೆ. ಇದು ಆ್ಯಕ್ಚುಲಿ 650 ಅಲ್ಲ, ಇದೊಂದು 400 ಏನೋ ಸೆಟ್. 400, 380 ಸಮಥಿಂಗ್. ಡೈಲಿ ಯೂಸ್ಗಿರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಎಲ್ಲರೂ ಆಚೆ ಹೋದಾಗ, KR ಪೇಟೆ ಎಲ್ಲಾದರೂ ಹೋದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು 350, ಇದು 660. ನನ್ನ ಮಕ್ಕಳ ಬಟ್ಟೆ, ಎಷ್ಟು ಬಟ್ಟೆ ಗೈಸ್. ಮಕ್ಳಿಗಂತೂ ಬಟ್ಟೆ ನಿಜ. ಇನ್ನು ಸ್ಟಾಪ್ ಮಾಡೋಣ ಅನ್ಕೋತೀನಿ. ಇನ್ನೇನು ಉಪವಾಸ ಹಬ್ಬಕ್ಕೆ ತರಲ್ಲ, ಏಕಾದಶಿಗೆ ತರಲ್ಲ, ಇರವನ್ನೇ ಹಾಕೊಳ್ಳಿ. ತುಂಬ ಹೊಸ ಬಟ್ಟೆಗಳು ಸ್ಟಾಕ್ ಆಗಿ ಹೋಗಿದ್ದಾವೆ. ಇನ್ನೇನಾದ್ರು ತಂದರೆ ನೆಕ್ಸ್ಟು ಗೌರಿ ಗಣೇಶ ಹಬ್ಬಕ್ಕೆ ತರ್ತೀನಿ. ನನ್ನ ಮಗಳಿಗೆ ಇಷ್ಟ ಇಲ್ಲ ಫ್ರಾಕು, ಆದರೂ ಫ್ರಾಕೇ ತಂದೆ. ಹಬ್ಬ ಅಲ್ವಾ, ಟ್ರೆಡಿಷ್ನಲ್ ಬೇರೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಈ ಥರ ಬಂದಿದೆ. ಹೇಗಿದೆ ಕಮೆಂಟ್ ಮಾಡಿ. ಅವಳಿಗೆ ಚೆನ್ನಾಗಿ ಈ ಕಲರ್ ಇರಲಿಲ್ಲ, ಹಾಗಾಗಿ ಈ ಕಲರ್ನ ತೊಗೊಂಡೆ. ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ಹತ್ರ ಇರಲಿಲ್ಲ. ನನ್ನ ಮಗನಿಗೆ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ನಂಗೆ ಅವ್ನಿಗೆ ಪ್ಯಾಂಟ್ ಇಕ್ಕೋಕ್ಕೆ ಇಷ್ಟ ಆಗೋಲ್ಲ. ಏನೋ ಗೊತ್ತಿಲ್ಲ, ದೊಡ್ಡವನಾಗ್ಬಿಟ್ಟ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅವ್ನು ಪ್ಯಾಂಟ್ ಹಾಕೊಂಡ್ರೆ ಏನೋ ದೊಡ್ಡವನಾಗ್ಬಿಟ್ಟವನೇ ಅನ್ನೋ ಥರ. ನಂಗೆ ಅವ್ನು ದೊಡ್ಡವನಾಗೋದು ಇಷ್ಟ ಇಲ್ಲ. ಹಾಗಾಗಿ ಈ ಶರ್ಟ್, ನನಗೆ ಅವ್ನ ಬಟ್ಟೆ ಸಖತ್ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು 800 ಸಮಥಿಂಗ್ ಅನಿಸುತ್ತೆ. ಶರ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೊಂದು ನಿಕ್ಕರ್, ಮಾಮೂಲಿ ಸಿಂಪಲ್ ಸೆಟ್ ಅಷ್ಟೇ ನಾವು. ಆದರೂ ನನಗೇನೋ ಈ ಥರ ಔಟ್ಫಿಟ್ಟೇ ಅವ್ನಿಗೆ ಇಷ್ಟ, ಸಖತ್ ಇಷ್ಟ. ನನ್ನ ಮಗಳಿಗೆ ನನಗೆ ಫ್ರಾಕ್ ಇಕ್ಕೋದು ತುಂಬ ಇಷ್ಟ, ಬಟ್ ಅವಳಿಗೆ ಫ್ರಾಕ್ ಇಕ್ಕೊಳ್ಳೋದು ಒಂಚೂರು ಇಷ್ಟ ಇಲ್ಲ. ಕುಶಾನಿಗೆ ಎಲ್ಲೋ ಡರ್ಟಿ ಫಿಲೋ ಯೆಲ್ಲೋ ಕಲರ್ ತೊಗೊಬಂದಿದ್ದೀನಿ. ನನಗೆ ಈ ಬಾರ್ಡ್ರದ್ದು ಸಖತ್ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಈ ಥರ ಎಲ್ಲ ಅವಳ ಹತ್ರ ಇರಲಿಲ್ಲ. ಅಂದರೆ ಫ್ರಾಕ್ ಅಂದರೆ
ಸ್ವಲ್ಪ ನೆಟ್ಟೆಡ್ ಥರ ಫ್ರಾಕ್ಸು, ಚಿಣಮಿಣ ಫ್ರಾಕ್ಸು ಈ ಥರನೇ ಜಾಸ್ತಿ ಇದು. ಇದೇನೋ ಒಂಥರ ಬಾರ್ಡ್ರ್ ಥರ ಇದೆ, ವಿತ್ ಲಂಗ ಬ್ಲೌಸ್ ಥರನೂ ಔಟ್ಫಿಟ್ ಸೂಟ್ ಆಗುತ್ತೆ ಇದು, ವಿತ್ ಫ್ರಾಕು ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಹೇಗಿದೆ ಕಮೆಂಟ್ ಮಾಡಿ. ಇವ್ರದ್ದು ಐ ಥಿಂಕ್ 600 ಸಮಥಿಂಗ್, ನೆನಪಿಲ್ಲ ಗೈಸ್, ಪ್ರೈಸ್ ಎಲ್ಲ ಅಷ್ಟು ಪ್ರಾಪರಾಗಿ ನೆನಪಿಲ್ಲ. ಲಾಸ್ಟ್ ಇದು ನನ್ನ ಹಸ್ಬೆಂಡ್ ಔಟ್ಫಿಟ್, ಫುಲ್ ಸೆಟ್, ರಾಮ್ರಾಜ್ ಫುಲ್ ಸೆಟ್ಟು. ಏನೋ ಅಂತ ಮದುವೆಯಲ್ಲಿ ಹಾಕ್ಕೊಟ್ಟಿದ್ದೇನು, ಅದು ಬಿಟ್ಟರೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅವ್ರು ವೈಟೇ ಹಾಕೊಳ್ಳೋದು ಯಾವಾಗಲೂ. ಮಂತ್ರಾಲಯ, ಧರ್ಮಸ್ಥಳ, ತಿರುಪತಿ ಈ ಥರ ಎಲ್ಲ ಹೋದಾಗ ವೈಟ್ ಸೆಟ್ ಹಾಕೋತಾರೆ. ನಮ್ಮ ಮದುವೆದು ಅದೊಂದೇ ಸೆಟ್ ಇಟ್ಕೊಂಡಿರೋದು, ಮದುವೆದೊಂದು ಸೆಟ್ ಇಟ್ಕೊಂಡವ್ರೆ, ಅದನ್ನೇ ಯೂಸ್ ಮಾಡ್ತಾರೆ ಆವಾಗಲೂ. ಬಟ್ ಇವಾಗ ಹೊಸದೇ ಹಾಕೋಬೇಕು ಅಂದಿದ್ದಕ್ಕೆ ಒಂದು ಸೆಟ್ ತೊಗೊಬಂದೆ. ಸಾರಿ, ರಾಮ್ರಾಜ್ ಅಲ್ಲ, ಇದು ಕಲ್ಯಾಣದ್ದು. ಒಂಥರ ಖುಷಿ ಆಯಿತು. ಮೊದಲು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರಲ್ಲ, 44 ಆ ಥರ ವೆಯ್ಟ್ ಜಾಸ್ತಿ ಬೇಕಿತ್ತು ಅನ್ಸುತ್ತೆ. ಇವಾಗ ಸಣ್ಣ ಆಗಿದ್ದಾರಲ್ಲ, 40 ಸೈಜಲ್ಲಿ ತಂದಿದ್ದೀನಿ, ಅಷ್ಟು ಸಣ್ಣ ಆಗಿದ್ದಾರೆ. 42 ಸಾರಿ, ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು 42 ತೊಗೊಬ ಅಂತ ಹೇಳಿದರು. ಹಾಗಾಗಿ 42 ತೊಗೊಬಂದೆ, ವಿತ್ ವೈಟ್. ಇದು ಒಂಥರ ಖುಷಿ ಆಯಿತು. ಅವ್ರಿಗೆ ತಂದಿದ್ದು ನಾನು, ಅವ್ರಿಗೆ ತಂದಿದ್ದು ಖುಷಿ ಆಯಿತು. ಯಾಕೆ ಆಲ್ಮೋಸ್ಟ್ ಅವ್ರ ಬಟ್ಟೆ ಎಲ್ಲ ಯಾವಾಗಲೂ ನಾನೇ ಪರ್ಚೇಸ್ ಮಾಡೋದು, ಬಿಕಾಸ್ ಅವ್ರು ತಗೊಳಕ್ಕಿಂತ ಜಾಸ್ತಿ ನಾನೇ ಪರ್ಚೇಸ್ ಮಾಡೋದು, ಅವ್ರಿಗೆ ಏನು ಬೇಕು ಅದನ್ನು. ಬಟ್ ಇದನ್ನು ತೊಗೊಂಡಾಗ ಏನೋ ಒಂಥರ ಖುಷಿ ಆಯಿತು. ವೈಟ್ ಆ್ಯಂಡ್ ವೈಟ್, ಏನೋ ಮದುವೆ, ಏನೋ ದೊಡ್ಡ ಫಂಕ್ಷನ್ಸ್ ಏನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಇಷ್ಟು ನಮ್ಮ ತಿರುಪತಿಗೆ ಹೋಗುವ ಶಾಪಿಂಗ್. ಇನ್ನೇನು ತೊಗೊಂಡೆ ನಾನು, ಇಷ್ಟ ಅನಿಸುತ್ತೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಇಷ್ಟನೇ ಗೈಸ್. ಇನ್ನೊಂದು ಟೋಪಿ ತೊಗೊಂಡಿದ್ದೀನಿ, ಬಿಕಾಸ್ ನನ್ನ ಕೂದಲು ಮುಡಿ ಕೊಡ್ತೀನಲ್ವಾ, ಹಾಗಾಗಿ ಚೆನ್ನಾಗಿರೋದು 200 ರೂಪಾಯಿ ಕೊಟ್ಟು ಚೆನ್ನಾಗಿರೋ ಟೋಪಿ ತೊಗೊಂಡಿದ್ದೀನಿ. ಅದೊಂದು ಇರಲಿ ಅಂತ. ನಂಗೆ ಸ್ಯಾರಿ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ನನಗೆ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದು ಗೊತ್ತಿಲ್ಲ, ಸ್ಮೂತಾಗೇ ಇದೆ. ಸಾರಿ, ಇದು ಬ್ಲೌಸ್ ಈ ಥರ ಬಂದಿದೆ, ಪಿಂಕ್ ಬಂದಿದೆ. ಪಿಂಕಕ್ಕೆ ಕೆಳಗಡೆ ಬಾರ್ಡ್ರ್, ಮಾಮೂಲಿ ಬಾರ್ಡ್ರ್. ಇದು ಉದ್ದ ಬ್ಲೌಸ್ಗಿಂತ ಶಾರ್ಟ್ಸೇ ಚೆನ್ನಾಗಿರುತ್ತೆ ಅನಿಸುತ್ತೆ, ಚಿಕ್ಕದಾಗಿ ಹೊಲ್ಸಿದ್ರೇ. ಇಲ್ಲ ಬಫ್ ಕೊಡಿಸಿದ್ರು ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಣ, ಟೈಲರ್ ಸಜೆಷನ್ ತೊಗೊಂಡು ಹೊಲ್ಸೋಣ. ಗೈಸ್, ಸ್ಯಾರಿ ಹೇಗಿದೆ, ಟ್ರೆಂಡ್ ಇದೆ ಅಂದ್ಬಿಟ್ಟು ತೊಗೊಂಡೆ. ಬಟ್ ಇನ್ನೊಂದು ವೈಟ್ ಕಲರು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಇದು ಕಲರ್ ಕಾಂಬಿನೇಷನ್ ಟ್ರೆಂಡ್ ಇದೆ ಅಂದ್ಬಿಟ್ಟು ತೊಗೊಂಡೆ. ಎರಡೂ ತೊಗೋಬೇಕು ಅಂತ ಮನಸ್ಸು ಹೇಳ್ತಿತ್ತು. ಬಟ್ ಸೀರೆ ಏನು ವೇರ್ ಮಾಡಲ್ಲ, ಏನಿಲ್ಲ. ನಿಜ ಬೀರುನಲ್ಲಿ ಜಾಗ ಎಲ್ಲ ಬರೀ ಬಟ್ಟೆನೇ ತುಂಬಿದ್ದಾವೆ, ವೇರ್ ಮಾಡಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನೊಂದು ಸಲ ಪುನಃ ಈಗ ವರಮಹಾಲಕ್ಷ್ಮಿಗೆ ತೊಗೋಬೇಕು, ಇನ್ನು 2 ತಿಂಗಳಿಗೆ. ಅವಾಗ ಸ್ವಲ್ಪ ಗ್ರ್ಯಾಂಡಾಗಿರೋದೇ ತೊಗೋಬೇಕು. ಲಕ್ಷ್ಮಿಗೆ ಉಡಿಸ್ತೀವಲ್ಲ, ಬಾರ್ಡ್ರ್ ಸ್ಯಾರಿನೇ ಆಲ್ಮೋಸ್ಟ್ ನಾನು ಯಾವಾಗಲೂ ಲಕ್ಷ್ಮಿಗೆ ತೊಗೊಳ್ಳೋದು. ಕಡಿಮೆ ದುಡ್ಡಿಂದಾದರೂ ಬಾರ್ಡ್ರ್ ಸ್ಯಾರಿ ಟೈಪ್ ತೊಗೊಂಡಿರ್ತೀನಿ. ನೋಡೋಣ, ಸ್ಯಾರಿಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ, ಬಟ್ಟೆಗೆ ಇನ್ವೆಸ್ಟ್ ಮಾಡೋಕ್ಕೆ, ಒಂದು ನಿಮಿಷ, ಬಟ್ಟೆಗೆ ಇನ್ವೆಸ್ಟ್ ಮಾಡೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ. ಬಟ್ಟೆ ಎಲ್ಲ ಏನು ಸೇವಿಂಗ್ಸ್ ಥರ ಆಗುತ್ತೆ ಅಂತ ಅನ್ನಿಸ್ತಿರುತ್ತೆ. ನಾನು ಅಷ್ಟಾಗಿ ಬಟ್ಟೆ ತೊಗೊಳಕ್ಕೆ ಇವಾಗ ಇಷ್ಟಪಡಲ್ಲ. ಬಟ್ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ತೊಗೊಳ್ತಿದ್ದೆ. ಅವಾಗ ಇನ್ಕಮ್ಮು ಹಂಗೆ ಇರೋದು, ತೊಗೋಬೇಕು ಅನ್ಸೋದು. ಇವಾಗ ಇನ್ಕಮ್ಮು ಕಡಿಮೆ, ಹಾಗಾಗಿ ಅಷ್ಟು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದಾಗಿತ್ತು ನಮ್ಮದು ಶಾಪಿಂಗ್ ಬ್ಲಾಗ್ ಗೈಸ್. ನಿಜವಾಗ್ಲೂ ಸಿಕ್ಕಾಬಟ್ಟೆ ಬಿಸಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಬಟ್ಟೆ ಶಾಪಿಂಗ್ ಏನೋ ಒಂದು ಸಂಭ್ರಮ. ನಿಜವಾಗ್ಲೂ ಈ ಸಂಭ್ರಮ ಎಲ್ಲ ಬೇಕು ಕೂಡ. ಯಾಕೆ ಅಂದರೆ ನಿಜವಾಗ್ಲೂ ಆ ದೇವ್ರು ನಮಗೆ ಅಷ್ಟು ಮರೆಯೋಕ್ಕೆ ಆಗದೆ ಇರೋವಂಥದ್ದು, ಅಷ್ಟು ದೊಡ್ಡ ಉಡುಗೊರೆನೇ ಕೊಟ್ಟಿರಬೇಕಾದ್ರೆ ಆ ದೇವ್ರಿಗೆ ನಾವು ಎಷ್ಟೇ ಮಾಡಿದ್ರೂ ಕಡಿಮೆನೇ. ದೇವ್ರು ಕೊಟ್ಟಿರೋದನ್ನ ನಾವು ರಿಟರ್ನ್ ಅಂತೂ ಆ ದೇವ್ರಿಗೆ ಅಷ್ಟೇ ಬೆಲೆ ಬಾಳೋವಂಥದ್ದನ್ನ ರಿಟರ್ನ್ ಮಾಡೋಷ್ಟು ಶಕ್ತಿ ನಮಗಿಲ್ಲ. ಬಟ್ ನಮ್ಮ ಕೈಲಾದಷ್ಟು ನಾವೇನು ಹರಕೆ ಹೊತ್ತಿದ್ವೋ ಅದನ್ನು ನೆರವೇರಿಸ್ಬೇಕಲ್ವ. ಹಾಗಾಗಿ ಇದೆಲ್ಲ ಪ್ರಿಪ್ರೇಷನ್ ನಡೀತಿದೆ. ನೆಕ್ಸ್ಟ್ ಇನ್ನು ದೇವ್ರನ್ನ ಮನೆಗೆ ಕರಿಬೇಕು, ಅದು ಬ್ಲಾಗ್ ಇರುತ್ತೆ, ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಅವತ್ತು ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ, ವಿಲ್ಸಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ಇನ್ನೊಂದು ಖುಷಿಯಾದ ವಿಷಯ ನನಗೆ ಒಂದು ಸ್ವಲ್ಪ ಏನು ಖುಷಿ ಆಗ್ತಿದೆ ಅಂದರೆ ಗೈಸ್, ಮೊದಲೆಲ್ಲ ಒಂದು ದಿನಕ್ಕೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ರೆ 20-30 ವ್ಯೂಸ್ ಎಲ್ಲ ಬರ್ತಿತ್ತು. ಇವಾಗ 50 ದಾಟ್ತಿದೆ ಒಂದು ದಿನಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇನ್ಕ್ರೀಸ್ ಆಗಲಿ, ಬಿಕಾಸ್ ನಾನು ಒಂದೇ ಸಲ ಬೆಳೆದ್ಬಿಡ್ಬೇಕು, ಒಂದೇ ಸಲ 1K 2K ಆಗಿಬಿಡ್ಬೇಕು ಫಾಲೋವರ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ.
ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಗೊತ್ತು ಯಾವುದೇ ಆದರೂ ಅಷ್ಟೇ ಕಷ್ಟಪಡದೆ ಯಾವುದು ಸಿಗಲ್ಲ. ಒಂದೊಂದು ಸ್ಟೆಪ್ ಹತ್ಕೊಂಡೇ ಹೋಗಬೇಕು. ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಅದಕ್ಕೆ ಪ್ರತಿಫಲ ಅವನಿಗೆ ಬಿಟ್ಟಿರೋದು ಅಷ್ಟೇ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೊಂದು ಏನು ಅನ್ನಿಸ್ತು ಅಂದರೆ ಗೈಸ್, ನಾನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಲಾಸ್ಟಲ್ಲಿ ಯಾರೋ ಗೊತ್ತಿಲ್ಲ, ಇವಾಗ ಒಂದು ವೀಕು 15 ಡೇಸಿಂದ ಈ ಥರ ಆಗ್ತಿದೆ. ವೀಡಿಯೋ ನೋಡೋರು ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಅದು ಇಬ್ಬರದ್ದು ಅನ್ಸಬ್ಸ್ಕ್ರೈಬ್ ಮಾಡಿದ್ದು ನೋಡಿದೆ. ಅವರು ನನ್ನ ಫ್ರೆಂಡ್ನೇ, ಪರಿಚಯ ಇರೋರೇನೆ. ಬಟ್ ಅನ್ಸಬ್ಸ್ಕ್ರೈಬ್ ಮಾಡಿದ್ದು ನೋಡಿ ನಿಜ ಬೇಜಾರಾಯಿತು. ಬಿಕಾಸ್ ನಮ್ಮವರೇ ಬೆಳೆಯೋರನ್ನ ನಾವು ಒಬ್ಬರು ಬೆಳೀತಾರೆ ಅಂದರೆ ನಮ್ಮವರೇ ಸಹಿಸಲ್ವಲ್ಲ, ಇನ್ನು ಬೇರೆಯವ್ರು ಸಹಿಸ್ತಾರ ಅಂತ ಅಂದ್ಬಿಟ್ಟು ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದನ್ನ ಅನ್ಸಬ್ಸ್ಕ್ರೈಬ್ ಮಾಡಿದ್ರು. ಇಟ್ಸ್ ಓಕೆ. ಬಿಕಾಸ್ ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ನಾವು ಮಾಡಿ ಅಂತ ಹೇಳಿದ್ವಿ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಅವ್ರಿಗೆ ಇಷ್ಟ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ, ನಾವೇನೋ ಹೇಳ್ದು ಅಂದ್ಬಿಟ್ಟು ಫಾರ್ಮ್ಯಾಲಿಟೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಟ್ಸ್ ಓಕೆ. ಬೇರೆಯವ್ರು ಇದ್ದೇ ಇರ್ತಾರಲ್ವ. ಈಗ ನಾವೇನೋ ಒಂದು ಮಾಡ್ತಿದ್ದೀವಿ ಅಂದಾಗ ಹೊಸೊಬ್ರು ಯಾರಾದರೂ ಒಬ್ಬರು ಎನ್ಕರೇಜ್ ಮಾಡಲಿಕ್ಕೆ ಇದ್ದೇ ಇರ್ತಾರಲ್ವ. ಅನ್ಸಬ್ಸ್ಕ್ರೈಬ್ ಮಾಡೋರೆಲ್ಲ ಅವ್ರದ್ದೆಲ್ಲ ಬಿಡಿ, ಅವರೆಲ್ಲ ಅಲ್ಲೇ ಇರ್ತಾರಷ್ಟೇ. ಅವ್ರಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಯಾರು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದಾರೋ ಅವರಿಗೋಸ್ಕರ ನಾನು ವೀಡಿಯೋನ ಮಾಡ್ತಾ ಇರೋದು ಅಷ್ಟೇ. ಬಟ್ ಬೇಜಾರು ಏನಾಗುತ್ತೆ ಅಂದರೆ, ನೀವು ಮಾಡಿ, ನೀವು ಬೆಳೀರಿ, ನಿಮ್ಮನ್ನು ಬೆಳೆಸೋಣ, ಬೆಳೆಯೋರ್ನೂ ಬೆಳೆಯೋದು ಬಿಡಿ. ಅಟ್ಲೀಸ್ಟ್ ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಈ ಥರ ಎಲ್ಲ ಜಲಸಿ ಪಟ್ಕೋಬೇಡಿ. ಇಷ್ಟೇ ನಾನು ಹೇಳೋದು. ಬಿಕಾಸ್ ಒಬ್ಬರು ಬೆಳೀತಿದ್ದಾರೆ ಅಂದರೆ ನಿಜವಾಗ್ಲೂ ಗೈಸ್, ನಾನಂತೂ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ, ನಾನಂತೂ ಮಾಡಿ ಅಂತಲೇ ಹೇಳೋದು. ನಾನು ಯೂಟ್ಯೂಬ್ ಮಾಡ್ತಿದ್ದೀನಲ್ವ, ನನಗೆ ಫೋನ್ ಮಾಡಿ ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ನೀವು ಮಾಡಿ ಅಂತಲೇ ನಾನು ಹೇಳೋದು. ಯಾರ ಟ್ಯಾಲೆಂಟ್ ಹೇಗಿದೆ ಅಂತ ಗೊತ್ತಿಲ್ಲ. ನನಗಿಂತನೂ ತುಂಬ ಚೆನ್ನಾಗಿ ಅವ್ರು ಮಾಡ್ಬೋದು, ನನಗಿಂತನೂ ತುಂಬ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ನೀವು ಮಾಡಿ, ನೀವು ಬೆಳೀರಿ, ನಾವು ಬೆಳೆಯೋಣ, ನೀವು ಬದುಕಿ, ನಾವು ಬದುಕೋಣ, ಎಲ್ಲರೂ ಚೆನ್ನಾಗಿರೋಣ. ಇರೋದೊಂದು ಜೀವನ, ಯಾರು ಏನನ್ನೂ ಹೊತ್ಕೊಂಡು ಹೋಗಲ್ಲ ಗೈಸ್. ಎಷ್ಟೇ ಆಸ್ತಿ, ಎಷ್ಟೇ ಕೋಟಿ ನಿನ್ನ ಹತ್ರ ಇದ್ರೂ ಕೊನೆಗೆ ಹಾಕೋದು ಮಣ್ಣಿಗೆನೋ ಹೊರ್ತು ನಿನ್ನ ಕರ್ಪೂರ ಅಥವಾ ಚಿನ್ನ ಬೆಳ್ಳಿ ಇದೆಲ್ಲ ಹಾಕ್ಬಿಟ್ಟು ನಿನ್ನ ಏನಲ್ಲಿ ಸುಡೋದು ಆಗಲಿ ಮುಚ್ಚಾಕೋದಾಗಲಿ ಮಾಡಲ್ಲ. ಒಂದು ತುಂಡು ಬಟ್ಟೆನೂ ಇಲ್ದಂಗೆ ಲಾಸ್ಟಲ್ಲಿ ಮಲಗಿಸಿರ್ತಾರೆ. ಅದನ್ನು ನೆನ್ಕೊಂಡು ಮನುಷ್ಯ ಬದುಕಿದ್ರೆ ಸಾಕು ಗೈಸ್. ಒಬ್ಬೊಬ್ರಂತೂ ನಾವಿದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗಂತೂ. ಹೇಗೆ ಅಂತ ಅಂದರೆ, ಸಂಬಂಧಗಳು ಅಂತ ಅಂದರೆ ದುಡ್ಡು ಅಷ್ಟೇ. ದುಡ್ಡು ಪ್ರಾಪರ್ಟಿ ಮುಂದೆ ಯಾವ ಸಂಬಂಧನೂ ಪರ್ಮನೆಂಟ್ ಅಲ್ಲ ಜನಗಳಿಗೆ. ಎಷ್ಟು ದಿನ ಇರ್ತೀರಾ ನೀವು ಅದು ಆಸ್ತಿ ಜೊತೆ, ಎಷ್ಟು ದಿನ ಇರ್ತೀರ, ಅದ್ರ ಜೊತೆ ಎಲ್ಲ ಏನು ಮೆಮೊರೀಸ್ ಇರುತ್ತೆ ನಿಮಗೆ. ಒಂದು ಸಂಬಂಧ ಹಾಳಾದರೂ ಪರವಾಗಿಲ್ಲ, ನಾವು ಒಬ್ಬರು ಸಂಬಂಧ ಕಳ್ಕೊಂಡ್ರೂ ಪರವಾಗಿಲ್ಲ, ನಮ್ಮಲ್ಲಿ ಅದರಲ್ಲಿ ಏನು ಲಾಭ ಬರುತ್ತೆ ಅದನ್ನು ನಾವು ಪಡ್ಕೊಳ್ಳೋಣ ಅನ್ನೋ ಥರ ಒಬ್ಬೊಬ್ಬರು ಮನುಷ್ಯರು ಇರ್ತಾರೆ. ಅದರಿಂದೆಲ್ಲ ನಿಮ್ಗೆ ಏನು ಮೆಮೊರೀಸ್ ಇರುತ್ತೆ. ಒಂದಲ್ಲ ಒಂದಿನ ನೀವು ಹೋಯ್ತೀರಾ, ಅವರು ಹೋಯ್ತಾರೆ. ಇರೋಷ್ಟು ದಿನ ಚೆನ್ನಾಗಿರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಂಥ ಜನಗಳನ್ನ ಬಿಟ್ಟಾಕಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೈಫ್ ಅವ್ರು ರಿಚ್ ಆಗಿರ್ತಾರ, ನಾವು ಪೂರಾಗಿರ್ತೀವ, ಅವ್ರು ದೊಡ್ಡವರ, ನಾವು ಬಡವರ, ಹೇಗೆ ಇದ್ರೂ ಜೀವನ ನಡೀತೇನೆ ಇರುತ್ತೆ. ಊಟ ಮಾಡೋದು 3 ಹೊತ್ತೇ, 3 ಹೊತ್ತಿಗಿಂತ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಅಲ್ವಾ. ಏಕೆಂದರೆ ನಮ್ಮ ದೇಹನೇ ತಗೊಂಡ್ರೂ ಜಾಸ್ತಿ ಕೊಲೆಸ್ಟ್ರಾಲ್ ಆಗಿ ಅದಂತೆ ಇದಂತೆ, ಆ ಪ್ರಾಬ್ಲಮ್ ಅಂತೆ ಈ ಪ್ರಾಬ್ಲಮ್ ಅಂತೆ ಆಗುತ್ತೆ. 3 ಹೊತ್ತು ತಿನ್ನೋಕ್ಕೆ ಎಷ್ಟು ದುರಾಸೆ ಪಡ್ತೀರಾ ಅಂತ ಬಿಡಿ. ನ್ಯಾಯ ಕೇಳೋಕೋದ್ರೆ ನಾವೇ ದುರಾಸೆ ನಮಗೆ ಜಾಸ್ತಿ ಅಂತಾರೆ ಇರೋದನ್ನ ಮಾತಾಡೋಕೆ ಹೋದಾಗ. ಅದೆಲ್ಲ ಅವ್ನು ನೋಡ್ಕೋತಾನೆ ಅಷ್ಟೇ ನಾನು ಹೇಳೋದು. ಅವನಿಗೆ ಬಿಟ್ಬಿಡೋಣ. ಈ ಒಳ್ಳೇದ್ಯಾವುದು ಕೆಟ್ಟದ್ದು ತೂಗ ಮಾಡಿ ಅವನು ಕೊಡಲಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋ ಮಾಡಬೇಕು ಅಂತ ಆಸೆ ಇದೆ. ಇನ್ನೂ 2 ವೀಡಿಯೋಸ್ ಏನೋ ರೆಡಿ ಇದೆ, ಅಪ್ಲೋಡ್ ಮಾಡಬೇಕು. ನಂಗೆ ನೆಟ್ ಅಂತೂ ಸಿಗ್ತೇನೆ ಇಲ್ಲ, ನೆಟ್ವರ್ಕ್ ಇಶ್ಯೂ ತುಂಬ ಆಗ್ತಿದೆ ಗೈಸ್. ಯಾರ್ಯಾರು ಬೆಳಿಬೇಕು ಅಂತ ಹೇಳ್ತಾರೆ, ಏನಾದ್ರು ಒಂದು ಒಳ್ಳೇದು ಮಾಡ್ತಿದ್ದಾರೆ, ಅವ್ರನ್ನ ದಯವಿಟ್ಟು ಬೆಳೆಸಿ. ಬಿಕಾಸ್ ಆ ಒಳ್ಳೆಯ ಗುಣ ನಿಮ್ಮನ್ನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಖಂಡಿತ ಕಾಪಾಡುತ್ತೆ. ದೇವರಾಣೆ ಕಾಪಾಡುತ್ತೆ. ದೇವರು ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ. ನಿಮ್ಮ ಒಳ್ಳೆಯ ಗುಣನ ತೂಕ ಮಾಡಿ ನಿಮಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಬಟ್ ಬೇರೆಯವ್ರಿಗೆ ಜಲಸಿ ಪಡಬೇಡಿ, ಬೇರೆಯವ್ರ ಬಗ್ಗೆ ಅಹಂಕಾರದಿಂದ ಮಾತಾಡಬೇಡಿ, ಬೇರೆಯವ್ರ ಹಿಂದೆ ಮಾತಾಡಬೇಡಿ, ಬೇರೆಯವ್ರು ಏನೋ ಮಾಡ್ತಿದ್ದಾರೆ ಅಂದರೆ ಕೆಟ್ಟದಾಗಿ ಮಾತಾಡಬೇಡಿ ಅಷ್ಟೇ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ವೀಡಿಯೋನ. ಎಲ್ರಿಗೂ ಒಳ್ಳೆಯದಾಗಲಿ, ದೇವ್ರೆಲ್ರಿಗೂ ಯಶಸ್ಸನ್ನ ಕೊಡಲಿ, ಆರೋಗ್ಯ ಮೇಯ್ನಾಗಿ